ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನವೆಂಬರ್ 25ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ಹಾಗೆ ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. ನಿಫ್ಟಿ 75 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. 0.3% ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಬೆಳಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 26,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಎಕ್ಸ್ಪೈರಿ ಕೂಡ ಇದ್ದಿದ್ದರಿಂದ ವೊಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕೊನೆ 1 ಗಂಟೆನಲ್ಲಿ ಅಂದರೆ ಪೊಸಿಷನ್ಸ್ ಸ್ಕ್ವೇರ್ ಆಫ್ ಆಗುವಾಗ ಮಾರ್ಕೆಟ್ನಲ್ಲಿ ಸಡನ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 25,884 ಲೆವೆಲಲ್ಲಿ ಈಗ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 26,000 ಲೆವೆಲಲ್ಲಿ ನಿಫ್ಟಿ ಸಸ್ಟೈನ್ ಆಗ್ತಿಲ್ಲ, ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಹಾಗೆಯೇ ಸೆನ್ಸೆಕ್ಸ್ನಲ್ಲಿ ಕೂಡ 313 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. 0.4% ಸೆನ್ಸೆಕ್ಸ್ ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಫ್ಲಾಟ್ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮೆಟಲ್ ಸೆಕ್ಟರ್ ಸ್ಟಾಕ್ಗಳಲ್ಲಿ ಬಂದಂಥ ವೀಕ್ನೆಸ್ನಿಂದ ಇಂಡಾಲ್ಕೋ ಸಾಕಷ್ಟು ಕರೆಕ್ಟ್ ಆಗಿತ್ತು. ಲೋವರ್ ಲೆವೆಲ್ನಿಂದ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗಿದೆ. BL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ HALನಲ್ಲಿದ್ದಂಥ ನೆಗೆಟಿವ್ ನ್ಯೂಸ್ನಿಂದ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸಾಕಷ್ಟು ಕರೆಕ್ಟ್ ಆಗಿತ್ತು. ಇವತ್ತು ಸ್ವಲ್ಪ ರಿಕವರಿ ಬಂದಿದೆ. ಹಾಗೆ BL ಒಂದು ಜಾಯಿಂಟ್ ವೆಂಚರ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಫ್ರಾನ್ಸ್ ಬೇಸ್ಡ್ ಕಂಪನಿ ಸ್ಯಾಫ್ರಾನ್ ಎಲೆಕ್ಟ್ರಾನಿಕ್ಸ್ನ ಜೊತೆಯಲ್ಲಿ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಈ ಒಂದು ಜಾಯಿಂಟ್ ವೆಂಚರ್ನಲ್ಲಿ ಎರಡೂ ಕಂಪನಿಗಳು 50% ಸ್ಟೇಕನ್ನು ಹೊಂದಿರ್ತಾರೆ. ಸೊ ಈಕ್ವಲ್ ಇಂಟ್ರೆಸ್ಟ್ನಲ್ಲಿ ಈ ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆಗ್ತಿರೋದು BLಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. SBI ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದ್ದು 1%ಗೂ ಹೆಚ್ಚಾಗಿ ಸ್ಟಾಕ್ ಇವತ್ತು ಗೇನ್ ಆಯಿತು. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 0.8% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಎಂಟರ್ಪ್ರೈಸಸ್ ಟಾಪ್ ಲೂಸರ್ ಆಗಿತ್ತು. 2.5%ಗೂ ಹೆಚ್ಚಿನ ಕರೆಕ್ಷನ್ ಅದಾನಿ ಎಂಟರ್ಪ್ರೈಸಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ರೈಟ್ ಇಶ್ಯೂ ಪ್ರಾರಂಭ ಆಗಿದೆ. ಆ ರೀಸನ್ನಿಂದ ಕೂಡ ಸ್ವಲ್ಪ ಮಟ್ಟಿಗೆ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರೈಟ್ ಇಶ್ಯೂ ಮೂಲಕ ಸಾಕಷ್ಟು ಕಡಿಮೆ ಪ್ರೈಸ್ನಲ್ಲಿ ಶೇರ್ಸ್ಗಳನ್ನು ಅಲಾಟ್ ಮಾಡ್ತಿದ್ದಾರೆ. ಸೊ ಅದರಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಗ್ತದೆ. ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ಸ್ನಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗ್ತಿದ್ದು ಇವತ್ತು ಕೂಡ ಸ್ಟಾಕ್ 1.5%ಗೂ ಹೆಚ್ಚಾಗಿ ಕರೆಕ್ಟ್ ಆಯಿತು. ಟ್ರೆಂಡ್ನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇನ್ಫೋಸಿಸ್ನ ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನವೆಂಬರ್ 26 ಬುಧವಾರ ಕೊನೆ ದಿನ ಆಗಿರುತ್ತೆ. ಸ್ಟಾಕ್ ಇವತ್ತು ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಆಗಿದೆ. HDFC ಬ್ಯಾಂಕ್ ಕೂಡ 1% ಇವತ್ತು ಕರೆಕ್ಟ್ ಆಯಿತು. ಅಪೋಲೋ ಹಾಸ್ಪಿಟಲ್ಸ್ ನಿನ್ನೆ ಮಾರ್ಕೆಟ್ ಅವರ್ಸ್ನ ನಂತರ ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ಪುಣೆನಲ್ಲಿ 400 ಬೆಡ್ ಕೆಪಾಸಿಟಿಯ ಹಾಸ್ಪಿಟಲನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಒಂದು ನ್ಯೂಸ್ನಿಂದ ಅಪೋಲೋ ಹಾಸ್ಪಿಟಲ್ ಸ್ಟಾಕ್ ಸ್ಟ್ರಾಂಗ್ ಆಗಿ ಓಪನ್ ಆದರೂ ಕೂಡ ಹೈಯರ್ ಲೆವೆಲ್ನಲ್ಲಿ ಸಸ್ಟೈನ್ ಆಗಲಿಲ್ಲ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರ್ತಾ ಈ ಒಂದು ಸ್ಟಾಕ್ನಲ್ಲಿ ಕೂಡ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಹೊಸ ಹಾಸ್ಪಿಟಲ್ಸ್ಗಳು ಪ್ರಾರಂಭ ಆಗೋದು ಖಂಡಿತವಾಗ್ಲೂ ಅಪೋಲೋ ಹಾಸ್ಪಿಟಲ್ಗೆ ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. 2027ರ ವೇಳೆಗೆ ಇನ್ನೂ 2-3 ಹಾಸ್ಪಿಟಲ್ಸ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಹೀಲ್ ಇನ್ ಇಂಡಿಯಾ, ಹೀಲ್ ಬೈ ಇಂಡಿಯಾ ಇನಿಷಿಯೇಟಿವ್ನ ಅಂಡರಲ್ಲಿ ಕಂಪನಿ ಸ್ಟಾರ್ಟ್ ಮಾಡ್ತಿರುವಂಥ ಒಂದು ಫೆಸಿಲಿಟಿ ಆಗಿರುತ್ತೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಯುರೋಪ್ನಲ್ಲಿ ಒಂದು ಡ್ರಗ್ ಅನ್ನು ಲಾಂಚ್ ಮಾಡೋದಕ್ಕೆ ಯುರೋಪಿಯನ್ ಕಮಿಷನ್ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಈ ರೀತಿಯಲ್ಲಿ ಹೊಸ ಡ್ರಗ್ ಲಾಂಚಸ್ಗೆ ಅಪ್ರೂವಲ್ ಸಿಗ್ತಾ ಹೋದಾಗ ಅದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಅವರ ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗುತ್ತೆ. ಈ ರೀಸನ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೊ ಓವರಾಲ್ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಪಾರಿಸ್ ಡಿಫೆನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇದಕ್ಕೆ ರೀಸನ್ ಕಂಪನಿ ಒಂದು MOU ಅನ್ನು ಸೈನ್ ಮಾಡಿದರೆ. ಇಂಟರ್ ಯೂನಿವರ್ಸಿಟಿ ಆಕ್ಸಲರೇಟರ್ ಸೆಂಟರ್ನ ಜೊತೆಯಲ್ಲಿ MOU ಸೈನ್ ಆಗಿದೆ. ಸೊ ಈ ಒಂದು ಆಕ್ಸಲರೇಟರ್ ಸೆಂಟರ್ಗೆ ಬೇಕಾದಂಥ MRI ಮ್ಯಾಗ್ನೆಟ್ ಸಿಸ್ಟಮ್ಸ್ಗಳನ್ನು ಪಾರಿಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಆಕ್ಮೆ ಸೋಲಾರ್ ಹೋಲ್ಡಿಂಗ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ 130 ಮೆಗಾವ್ಯಾಟ್ನ ರಿನ್ಯೂವೇಬಲ್ ಎನರ್ಜಿ ಪ್ರಾಜೆಕ್ಟ್ಗೆ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಕಂಪನಿಗೆ ಸಿಗುವಂಥ ಚಾನ್ಸಸ್ ಇದೆ. ಈ ನ್ಯೂಸ್ನಿಂದ ಸ್ಟಾಕ್ 1.5% ಗೇನ್ ಆಯಿತು. ಸ್ಪಂದನ ಸ್ಫೂರ್ತಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಬೆಳಿಗ್ಗೆ 5.5% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಕಂಪನಿ ಹೊಸ ಸಿಇಒನ ಅಪಾಯಿಂಟ್ ಮಾಡಿದ್ದಾರೆ. ಸೊ ಹೊಸದಾಗಿ ಅಪಾಯಿಂಟ್ ಆದಂಥ ಸಿಇಒ ವೆಂಕಟೇಶ್ ಕೃಷ್ಣನ್ ಅವರು HDFC ಬ್ಯಾಂಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರು. ಸೊ ಇವರು ಸ್ಪಂದನ ಸ್ಫೂರ್ತಿಯ ಸಿಇಒ ಆಗಿರೋದು. ಸೊ ಈ ಒಂದು NBFC ಕಂಪನಿಯ ಬಿಸ್ನೆಸ್ಗೆ ಪಾಸಿಟಿವ್ ಆಗಿರುತ್ತೆ ಅನ್ನುವಂಥ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. LG ಎಲೆಕ್ಟ್ರಾನಿಕ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ರೀಸೆಂಟಾಗಿ JP ಮಾರ್ಗನ್ ಸ್ಟ್ಯಾನ್ಲಿ 1850 ಅರೌಂಡಲ್ಲಿ ಟಾರ್ಗೆಟ್ಸ್ಗಳನ್ನು LG ಎಲೆಕ್ಟ್ರಾನಿಕ್ಸ್ ಇಂಡಿಯಾನಲ್ಲಿ ಕೊಟ್ಟಿದ್ದರು. ಸೊ ಕಂಪನಿಯ ರಿಸಲ್ಟ್ಸ್ ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲಿ ಇಂಪ್ರೂವ್ ಆಗುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿತ್ತು. ಈಗ ಜೆಫ್ರೀಸ್ ಕೂಡ ಸ್ಟಾಕನ್ನು ಕವರ್ ಮಾಡಿ
1980 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಅಂದರೆ 22% ಅಪ್ಸೈಡ್ ಪೊಟೆನ್ಷಿಯಲ್ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಇಂಡಿಯಾನಲ್ಲಿ ಇರುತ್ತೆ ಅಂತ ತಮ್ಮ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಇದ್ದಾರೆ. ಸೊ ಒಂದು ಮಾರ್ಕೆಟ್ ಲೀಡರ್ಶಿಪ್ ಪೊಸಿಷನನ್ನು ಕಂಪನಿ ಹೊಂದಿದೆ. ಸೊ ಎಲೆಕ್ಟ್ರಾನಿಕ್ ಕನ್ಸ್ಯೂಮರ್ ಗುಡ್ಸ್ ಸೆಗ್ಮೆಂಟ್ನಲ್ಲಿ ಕಂಪನಿ ಒಳ್ಳೆಯ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಹೊಸ ಲಾಂಚಸ್ಗಳು ಆಗುತ್ತೆ, ಹಾಗೆ ಡಿಸ್ಟ್ರಿಬ್ಯೂಷನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥ ಒಂದು ರೀಸನ್ನಿಂದ ಟಾರ್ಗೆಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಎಲ್ ಜಿ ಎಲೆಕ್ಟ್ರಾನಿಕ್ಸ್ನ ಸೇಲ್ಸ್ ಮುಂದಿನ 2 ವರ್ಷಗಳಲ್ಲಿ 13% ಇನ್ಕ್ರೀಸ್ ಆಗುತ್ತೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಸೊ ಈ ಒಂದು ರೀಸನ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಝೆನ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಝೆನ್ ಟೆಕ್ನಾಲಜೀಸ್ಗೆ ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ 108 ಕೋಟಿಯ ಆರ್ಡರ್ ಸಿಕ್ಕಿದೆ. ಸಿಮ್ಯುಲೇಟರ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಈ ಒಂದು ಆರ್ಡರ್ನ ಝೆನ್ ಟೆಕ್ನಾಲಜೀಸ್ ಪಡ್ಕೊಂಡಿದ್ದಾರೆ. ಸೊ ಆಲ್ರೆಡಿ ಈ ತಿಂಗಳಲ್ಲಿ 289 ಕೋಟಿಯ 2 ಆರ್ಡರ್ಸ್ಗಳು ಕಂಪನಿಗೆ ಸಿಕ್ಕಿತ್ತು. ಆಂಟಿ ಡ್ರೋನ್ ಸಿಸ್ಟಮ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ ಆರ್ಡರ್ನ ಪಡ್ಕೊಂಡಿದ್ರು. ಈಗ 3ನೇ ಆರ್ಡರ್ ಕಂಪನಿಗೆ ಸಿಗ್ತದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕನ್ನು JP Morgan ಕವರ್ ಮಾಡಿದ್ದಾರೆ. ಟಾರ್ಗೆಟನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ 1695 ಟಾರ್ಗೆಟ್ ಪ್ರೈಸ್ ಇತ್ತು, ಅದನ್ನು 1727ಕ್ಕೆ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡೋದಕ್ಕೆ 3 ಟ್ರಿಗರ್ ಪಾಯಿಂಟ್ಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಜಿಯೋ IPO ಏನು ಬರ್ತಿದೆ, ಇದರಿಂದ ರಿಲಯನ್ಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಬರುತ್ತೆ ಅನ್ನೋದು JP Morganನ ವ್ಯೂ ಆಗಿರುತ್ತೆ. ಹಾಗೆ ಎರಡನೇದಾಗಿ ನ್ಯೂ ಎನರ್ಜಿ ಅಥವಾ ರಿನ್ಯೂವೇಬಲ್ ಎನರ್ಜಿ ಬಿಸ್ನೆಸ್ನಲ್ಲಿ ರಿಲಯನ್ಸ್ ಏನು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ, ಕೆಪಾಸಿಟಿ ಇನ್ಕ್ರೀಸ್ ಏನಾಗ್ತಿದೆ, ಇದು ರಿಲಯನ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಒಂದು ಸ್ಟೇಬಲ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು JP Morganನ ವ್ಯೂ ಆಗಿರುತ್ತೆ. ಮೂರನೇದಾಗಿ ರಿಟೇಲ್ ಬಿಸ್ನೆಸ್ನ ವ್ಯಾಲ್ಯೂಷನ್ ತುಂಬಾ ಚೀಪಾಗಿ ಕಾಣಿಸುತ್ತೆ. ಡಿಮಾರ್ಟ್ ಅಥವಾ ಬೇರೆ ಪ್ಲೇಯರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ರಿಲಯನ್ಸ್ ರಿಟೇಲ್ ಒಂದು ಚೀಪ್ ವ್ಯಾಲ್ಯೂಷನ್ಲಿ ಟ್ರೇಡ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ರಿಲಯನ್ಸ್ ರಿಟೇಲ್ನ IPO ಕೂಡ ಬರ್ಬೋದು ಅನ್ನೋದು ಸಾಕಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಈ ರೀಸನ್ಸ್ನಿಂದ ಟಾರ್ಗೆಟ್ ಪ್ರೈಸನ್ನು JP Morgan ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಓವರ್ ಆಲ್ 38 ಅನಲಿಸ್ಟ್ಗಳು ರಿಲಯನ್ಸ್ ಸ್ಟಾಕನ್ನು ಕವರ್ ಮಾಡಿದ್ದು 36 ಅನಲಿಸ್ಟ್ಗಳು ಬೈ ರೆಕಮೆಂಡೇಶನ್ ಕೊಡ್ತಿದ್ದಾರೆ. ಕೇವಲ 2 ಬ್ರೋಕರೇಜ್ಗಳು ಮಾತ್ರ ಸೆಲ್ ಕಾಲನ್ನು ಕೊಟ್ಟಿದ್ದಾರೆ. ಸೊ ಬೆಳಿಗ್ಗೆ ರಿಲಯನ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು, ಬಟ್ ರಿಲಯನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಲಯನ್ಸ್ HDFC ಬ್ಯಾಂಕ್ನಲ್ಲಿ ಕರೆಕ್ಷನ್ ಇದ್ದಾಗ ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೈಯೆಸ್ಟ್ ವೆಯ್ಟೇಜ್ ಇರುವಂಥ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಬಂದಾಗ ಮಾರ್ಕೆಟ್ ಕೂಡ ವೀಕ್ ಆಗುತ್ತೆ. NCC ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕೊನೆ ಅರ್ಧ ಗಂಟೆನಲ್ಲಿ ಈ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು, ಬಟ್ ಮಾರ್ಕೆಟ್ ಅವರ್ಸ್ನ ನಂತರ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ತು. ಸೊ ಕಂಪನಿಗೆ ಅಸ್ಸಾಂನಿಂದ ಒಂದು ಆರ್ಡರ್ ಸಿಕ್ಕಿದೆ. ಗುವಾಹಟಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲನ್ನು ಎಕ್ಸ್ಪ್ಯಾಂಡ್ ಮಾಡಿ ಅದನ್ನು ಮಾಡರ್ನೈಸ್ ಮಾಡೋದಕ್ಕೆ 2063 ಕೋಟಿಯ ಕನ್ಸ್ಟ್ರಕ್ಷನ್ ಆರ್ಡರ್ನ NCC ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ನಾಳೆ ಸ್ಟಾಕ್ನಲ್ಲಿ ಇನ್ನಷ್ಟು ಮೊಮೆಂಟಮ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಗ್ಯಾಪ್ ಅಪ್ ಓಪನಿಂಗ್ ಕೂಡ ನೋಡೋದಕ್ಕೆ ಸಿಗ್ಬೋದು, ಬಟ್ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ಗಳು ಕೂಡ ಬರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಎಕ್ಸೆಲ್ ಸಾಫ್ಟ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. ₹7 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು 6-7% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತದೆ. ಎಕ್ಸೆಲ್ ಸಾಫ್ಟ್ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ₹800-900 ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಸೊ ನಾಳೆ ಮಾರ್ಕೆಟ್ ಕಂಡೀಷನ್ ಯಾವ ರೀತಿಯಲ್ಲಿ ಇರುತ್ತೆ, ಅರ್ಲಿ ಟ್ರೇಡ್ಗಳು ಯಾವ ರೀತಿಯಲ್ಲಿ ಆಗುತ್ತೆ, ಅದರ ಬೇಸಿಸ್ ಮೇಲೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಗ್ಬೋದು. ಸುದೀಪ್ ಫಾರ್ಮಾ ಲಿಮಿಟೆಡ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. ಎಲ್ಲ ಕ್ಯಾಟಗರಿಗಳಲ್ಲಿ ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿ 213 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ, HNI ಕ್ಯಾಟಗರಿ 116 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 15 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಟೋಟಲ್ ಆಗಿ ಇಶ್ಯೂ 93 ಟೈಮ್ಗಳಷ್ಟು ಸಬ್ಸ್ಕ್ರೈಬ್ ಆಗ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ₹84 ಪ್ರೀಮಿಯಂ ಕಾಣಿಸ್ತಿದ್ದು ₹2000 ರೌಂಡಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇರುತ್ತೆ. ಸೊ ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನ್ ಬಂದಿರೋದ್ರಿಂದ ಪ್ರೀಮಿಯಂ ಸಸ್ಟೈನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡಬೇಕಾಗತ್ತೆ ಯಾವ ರೀತಿಯ ಒಂದು ಲಿಸ್ಟಿಂಗ್ ಈ ಒಂದು IPOನಲ್ಲಿ ಬರುತ್ತೆ ಅಂತ. ಇವತ್ತಿನ FII/DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ನೆಟ್ ಬೈಯಿಂಗನ್ನು ಮಾಡ್ಕೊಂಡಿದ್ದಾರೆ. 785 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ಬಂದಿದೆ. DIIs ಕೂಡ ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಮಾಡ್ತಿದ್ದು 3912 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಕೂಡ ನೋಡೋದಕ್ಕೆ ಸಿಕ್ತು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.